ಹಾಯ್ ಫ್ರೆಂಡ್ಸ್, ಅದು ಗರಿ ಗರಿಯಾದ ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ. ಸೇಮ್ ಹೋಟೆಲ್ ಥರನೇ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದು ಒಂದು ಸಲ ನೀವು ಟ್ರೈ ಮಾಡಿ ನಾನು ಕಮೆಂಟಲ್ಲಿ ಹೇಳಿ ಯಾವ ಥರ ಬಂದಿತ್ತು ಅಂತ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ವೆಲ್ಕಮ್ ಟು ಕಾವೇರಿ ಕಿಚನ್. ಇದರಲ್ಲಿ 2 ಕಪ್ಪು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಉದ್ದಿನಬೇಳೆ, 1/3 ಕಪ್ಪು ಅವಲಕ್ಕಿ, 1/4 ಕಪ್ಪು ಅರ್ಧ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ, 1 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ಇವಾಗ ನೀರಲ್ಲಿ ನೀಟಾಗೆ 3 ಸಲ 4 ಸಲ ತೊಳ್ಕೊಳ್ಳೋಣ. ಮೊದಲಿಗೆ ಅಕ್ಕಿ ಹಾಕ್ಕೊತೀನಿ. ಇಲ್ಲೇನು ಕಪ್ಪಿದೆ, 2 ಕಪ್ಪು, ಅರ್ಧ ಕಪ್ಪು ಉದ್ದಿನಬೇಳೆ, ಕಡಲೆಬೇಳೆ, 1 ಸ್ಪೂನು ಮೆಂತ್ಯ. ಇದು 3 ಸಲ ತೊಳ್ಕೊತೀನಿ. ಒಂದು 3-4 ಸಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ನೀರು ಹಾಕಿಬಿಟ್ಟು ಅವಲಕ್ಕಿನ ಇವಾಗ ಹಾಕೋದು ಬೇಡ, ನಾವು ರುಬ್ಬೋದು ಒಂದು ಅರ್ಧ ಅವರ್ ಆದಂದರೆ ಅವಾಗ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ನೆನೆಸ್ಕೊತೀನಿ. ನಾನು ಈಗಲೇ ಹಾಕಿದ್ರೆ ತುಂಬ ನೆಂದು ಹೋಗ್ಬಿಡ್ತದೆ. ಪಕ್ಕಕ್ಕೆ ಎತ್ತಿಡ್ತೀನಿ. ಇದು ಒಂದು 5-6 ಅವರ್ ಆಗಬೇಕು, ಚೆನ್ನಾಗಿ ನೆನೆಯಬೇಕು. ಅಲ್ಲಿಗಂಟ ನಾನು ಮುಚ್ಚಿಟ್ಟು ಸೈಡಿಗೆ ಎತ್ತಿಟ್ಟಿರ್ತೀನಿ. 5-6 ಅವರ್ ಆಗಿದೆ ಇದು ನೆಂದು. ಅರ್ಧ ಗಂಟೆ ಮುಂಚೆ ಅವಲಕ್ಕಿ ನೆನೆಸ್ಕೊಂಡಿದ್ದೀನಿ. ಈಗ ಮಿಕ್ಸಿಗೆ ಜಾರಿಗೆ ಹಾಕಿ ರುಬ್ಕೋತೀನಿ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ, ರುಬ್ಕೊಂಬರ್ತೀನಿ. ಇಷ್ಟು ಸಣ್ಣ ರುಬ್ಬೇಕಿದು, ಅಂದ್ರೇ ಮಸಾಲೆ ದೋಸೆ ಚೆನ್ನಾಗಿ ಬರೋದು. ಇನ್ನೊಂದು ಸೆಟ್ ಇದೆ, ಅದನ್ನು ರುಬ್ಕೊಂಡು ಹಾಕ್ಕೊತೀನಿ. 1 ಸ್ಪೂನು ಸಕ್ಕರೆ ಹಾಕ್ಕೊತಾ ಇದ್ದೀನಿ, 1 ಸ್ಪೂನು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನು ನೈಟೇ ರುಬ್ಬಾಗೆ ನಾನು ಸಕ್ಕರೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊತೀನಿ. ಯಾಕಂದರೆ ಮಳೆ ಬರ್ತಾ ಇದೆ, ಚಳಿ ಕೂಡ ಇದೆ, ಉಬ್ಬಂಗಿಲ್ಲ ಹಿಟ್ಟು. ನೀವು ಹಾಗೆ ಮಾಡಿ. ಏನೇ ಬಿಸಿಲು ತುಂಬ ಸೆಕೆ ಇತ್ತಂದರೆ ಬಿಸಿಲು ಕಾಲಕ್ಕಾದರೆ ಬೆಳಗ್ಗೆನೇ ಉಪ್ಪು ಸಕ್ಕರೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ ನಾನು. ಇದು ಚೆನ್ನಾಗಿ ನೀರು ಏನು ಹಾಕೋದು ಬೇಡ. ಬೆಳಗ್ಗೆ ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಸಕ್ಕರೆ ಉಪ್ಪು ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಈಗ ಮುಚ್ಚಿಬಿಟ್ಟು ಫುಲ್ ಒಂದು ನೈಟ್ ಇಡ್ತೀನಿ. ಫ್ರೆಂಡ್ಸ್, ನಿಮ್ಮ ಮನೆಗೆ ಏನೋ ಹಿಟ್ಟು ಉಬ್ಬಂಗಿಲ್ಲ, ಮಾಡೋಂಗಿಲ್ಲ, ಏನು ಮಾಡೋದಪ್ಪ ಬೆಳಗ್ಗೆ ದೋಸೆ ಬರೋಲ್ಲ ಅಂದರೆ ನೀವೇನು ಮಾಡಬೇಕಂದ್ರೆ ಒಂದು ಈ ಥರ ಕ್ಲೀನ್ ಇರೋದು ಒಳ್ಳೆ ಬೆಡ್ಶೀಟು ಇದು ಫುಲ್ಲು ಹೊಚ್ಚಿಬಿಟ್ಟು ಗ್ಯಾಸ್ ಕಟ್ಟೆ ಹತ್ರ ಇಟ್ಕೊಳ್ಳಿ. ಹಾಲ್ಗಿಲ್ಲೇನೋ ಬಿಸಿ ಮಾಡಿದರೆ ಅಂದ್ರೆ ಅದ್ರ ಮೇಲೆ ಕೂಡ ಇಡ್ಬೋದು. ಇಲ್ಲಾಂದ್ರೆ ಫುಲ್ ಇದೇ ಥರನೇ ಮುಚ್ಚಿಬಿಟ್ಟು ಇಡಿ. ಇಲ್ಲ ಮೈಕ್ರೋ ಓವನ್ ಇದ್ದರೆ ನೀವು ಮೈಕ್ರೋ ಓವನಲ್ಲಿ ಇಡಿ. ನಾನು ಯಾವಾಗಲೂ ಮೈಕ್ರೋ ಓವನಲ್ಲೇ ಇಟ್ಕೊಳ್ಳೋದು. ಇದು ಇದರಲ್ಲಿ ಇಟ್ಬಿಟ್ರೆ ಫುಲ್ ನೈಟೆಲ್ಲ ಚೆನ್ನಾಗಿ ಉಬ್ಬುತ್ತೆ. ಫುಲ್ ಇದೆ 8 ಅವರ್ ಆಗಿದೆ ನೋಡಿ ಫ್ರೆಂಡ್ಸ್ ಹೇಗೆ ಉಬ್ಬಿದೆ. ನಾನು ನೈಟೇ ಹೇಳಿದ್ನಲ್ಲ ನಿಮಗೆ, ಉಪ್ಪು ಹಾಕಿಟ್ರೆ ಉಬ್ಬುತ್ತೆ, ಮೈಕ್ರೋ ಓವನಲ್ಲಿ ಇಟ್ಟಿದ್ದೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಇದು ಚೆನ್ನಾಗೆ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಚೆನ್ನಾಗಿ ಉಬ್ಬಿ ಹುಳಿ ಬಂದಿದೆ. ಅದಕ್ಕೆ ನೈಟು ನೀವು ಸ್ವಲ್ಪ ಮಳೆ ಚಳಿ ಇತ್ತಂದರೆ ನೈಟೇ ಉಪ್ಪು ಹಾಕಿಟ್ಬಿಡಿ, ಚೆನ್ನಾಗಿ ಉಬ್ಬುತ್ತೆ ಹಿಟ್ಟು, ಹುಳಿ ಕೂಡ ಬರುತ್ತೆ. ತವೆ ಕಾಯ್ದಿದೆ, ಎಣ್ಣೆ ಹಾಕ್ಕೊತೀನಿ. ಟಿಶ್ಯೂಲೆ ಎಲ್ಲ ಕಡೆ ಹಚ್ಕೊಂಡು ಒರೆಸ್ಕೊತೀನಿ. ಫಸ್ಟಿಗೆ ಉರಿನ ತುಂಬ ಸಣ್ಣ ಇಟ್ಕೊಂಡಿದ್ದೀನಿ. ಸಣ್ಣ ಇಟ್ಕೋಬೇಕು ಉರಿ. ಸಣ್ಣ ಇಟ್ಕೊಂಡ್ರೆ ದೋಸೆ ಬರೋದು. ಜೋರಾಗಿ ಇಟ್ಕೊಳಕ್ಕೆ ಹೋಗ್ಬೇಡಿ. ತವಿ ಮಾತ್ರ ತುಂಬ ಕಾಯಬಾರ್ದು, ಬಿಸಿ ಆಗಬಾರ್ದು. ತೆವಿ ಆರಿದೆ. ಇವಾಗ ದೋಸೆ ಹಾಕ್ಕೊತೀನಿ. ಇಷ್ಟು ಆರಿರ್ಬೇಕದು ತೆವಿ, ಅವಾಗೆ ದೋಸೆ ಚೆನ್ನಾಗಿ ಗರಿ ಗರಿಯಾಗಿ ಬರೋದು. ಸ್ವಲ್ಪ ಎಣ್ಣೆನೋ ತುಪ್ಪನೋ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ, ಕೆಂಪು ಬರುತ್ತೆ ದೋಸೆ. ನಿಮ್ಗೆ ಫುಲ್ಲು ತುಪ್ಪನೇ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಎಣ್ಣೆ ತುಪ್ಪ 2 ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿರ್ತದೆ. ಫ್ರೆಂಡ್ಸ್, ಇದು ಮೊದಲಿಗೆ ನಾನು ಕೆಂಪು ಚಟ್ನಿ ಮಾಡಿಟ್ಕೊಂಡಿದ್ದೆ. ದೋಸೆ ಮಸಾಲ ದೋಸೆ ಚಟ್ನಿ ಅಂತಾರಲ್ಲ, ಅದು ಮಾಡಿಟ್ಕೊಂಡಿದ್ದೆ. ನಿಮಗೆ ಒಂದು ಸಲ ಬೇಕಂದರೆ ತೋರಿಸ್ತೀನಿ ನಾನು. ಸ್ವಲ್ಪ ಉರಿ ಜೋರಾಗಿ ಇಟ್ಕೊತೀನಿ. ಅಷ್ಟು ಜೋರಿಲ್ಲ, ಸ್ವಲ್ಪ ಮೀಡಿಯಮಾಗೆ. ಒಂದೇ ಕಡೆ ಬೈತದಲ್ಲ, ಸ್ವಲ್ಪ ಈ ಥರ ಮಾಡಬೇಕು ನೀವು. ಹಿಂಗೆ ಮಾಡಿದ್ರೆ ಎಲ್ಲ ಕಡೆ ಕೆಂಪಗೆ ಬರುತ್ತೆ.
ಸುತ್ತ ಈ ತೆವಿನ ತಿರುಗಿಸ್ಬೇಕು ಹಿಂಗೆ ಗ್ಯಾಸಿಗೆ, ಆವಾಗ ಒಂದೇ ಕಲರ್ ಬರುತ್ತೆ. ಇದಕ್ಕೆ ಫ್ರೆಂಡ್ಸ್ ನೀವು ಬೇಕಂದರೆ ಈರುಳ್ಳಿ ಕೊತ್ತಂಬರಿನೂ ಕೂಡ ಹಾಕೋಬೋದು, ತುಂಬಾ ಚೆನ್ನಾಗಿರ್ತದೆ. ಹೊರಗಡೆ ಸಿಗುತ್ತಲ್ಲ ಅದೇ ಥರನೇ ದೋಸೆ ಇದು, ಆದರೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಸೇಮ್ ಹೊರಗಡೆ ಹೋಟೆಲ್ ದೋಸೆ. ನೋಡೋದ್ರಲ್ಲ ಎಷ್ಟು ಗರಿ ಗರಿಯಾಗಿ ಎಷ್ಟು ಕೆಂಪಾಗಿ ಬಂದಿದೆ, ತುಂಬಾ ಚೆನ್ನಾಗಿರುತ್ತೆ. ನೋಡೋಕ್ಕಷ್ಟು ತಿನ್ನೋಕ್ಕಷ್ಟು ರುಚಿಯಾಗಿರುತ್ತೆ. ಇವಾಗ ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತೀನಿ. ನೋಡೋದಲ್ಲ ಫ್ರೆಂಡ್ಸ್ ಮಸಾಲೆ ದೋಸೆ ಹೇಗೆ ಮಾಡೋದಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.